ಇವಾಗ ಕಾಲ್ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ ಟ್ರಾಫಿಕ್ಕು, ಫುಲ್ ಜನ. ಫಸ್ಟ್ ಬಂದ ತಕ್ಷಣ ಏನೋ ಜ್ಯೂಸ ಪಾನಕನ ಏನೋ ಕೊಡ್ತಾರೆ. ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ. ಫಸ್ಟು ಜ್ಯೂಸು ಇಲ್ಲ ಹೊಸದನ್ನ ತಿಳ್ಕೊಂಡು ಹೋಗೋಣ ಬನ್ರಿ. ಅವ್ರ ಜೊತೆ ಮಜ್ಜಿಗೆ ಬೇರೆ ಕೊಟ್ಟವ್ರೆ. ಟೇಸ್ಟ್ ಮಾಡೋಣ. ಇವಾಗ ಊಟ ಮಾಡಿಕೊಂಡು ನೈಟಿಗೆ ಹೋಗ್ತಿದ್ದೀವಿ. ತಾಳಬೆಟ್ಟ ಆರ್ಚ್ ಹತ್ರ ಬಂದಿದ್ದೀವಿ. ಅಲ್ಲಂತೂ ಫುಲ್ ಜನ ಇದ್ದಾರೆ. ಜನ ಜಾತ್ರೆ ನಾವು ಬರ್ತಂತ ಅರ್ಥ. ಇವಾಗ ಇಲ್ಲಿ ಪಾನಕ ಮಜ್ಜಿಗೆ ಏನಾದರೂ ಕೊಟ್ಟರೆ ಕುಡ್ಕೊಂಡು ಮೂರುವರೆ 4 ಗಂಟೆವರೆಗೂ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡೋಣ. ಇಲ್ಲೇನೋ ಕೊಡ್ತಾವೆ ನೋಡು. ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ, ಸಂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸಂಜೆ ಸ್ಟಾರ್ಟ್ ಮಾಡೋಣ ಪಾದಯಾತ್ರೆ ಇಟ್ಕೊಂಡು. ಆದರೆ ಜನ ಎಲ್ಲ ಹೋಯ್ತವ್ರೆ. ನಳ್ಳಿರೋವ್ರಿಗೆ ಹೋಗೋಣ. ಸುಸ್ತಾದಾಗ ರೆಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತೆ ಚಿತ್ರಗಳ ಕಾಟ ಆರಾಮಾಗಿ ನಿಧಾನಕ್ಕೆ ಹೋಗೋಣ. ರೆಸ್ಟ್ ಮಾಡಿಕೊಂಡು ಕಾಲ ಹೇಗೆ ಸ್ವೀಟ್ ಹಾಕೋ ಬರ್ಬೇಕು. ಹಿಂಗೆ ಹಾಕೋ ಬಂದ್ರೆ ಆಗತ್ತೆ. ಇವಾಗಂತೂ ಹತ್ತಿ ಆಗಿದೆ. ಫುಲ್ ಬ್ಯಾಟ್ರಿ ಲೋ ಅಲ್ಲ ಲೋ ಎನರ್ಜಿಗೆ ಏನಾದರೂ ಬೇಕು. ಎನರ್ಜಿ ಬೇಕು. ಎನರ್ಜಿ ಕೊಡೋದು ಎಲ್ಲ ಅಂಗಡಿಯನ್ನು ಕೊಡ್ತಾವ್ರೆ. ಸರಿಯಾಗಿ ತಿನ್ಬಿಡೋಣ. ತಿನ್ಬಿಟ್ಟು ರೆಸ್ಟ್ ಮಾಡಿ ಆರಾಮಾಗಿರ್ತಾನ. ಫುಲ್ಲು ಎನರ್ಜಿ ಲೋ ಆಗ್ಬಿಟ್ಟಿದೆ. ನೋಡ್ರಿ ನೋಡು ಕಲ್ಲಂಗಡಿ ಹಣ್ಣು ಇನ್ನೇನೇನೋ ಕೊಡ್ತಾವ್ರೆ. ಕಲ್ಲಂಗಡಿ ಸಂಡೆ ಹಂಗೆ ಮುಂದಕ್ಕೆ ಇವಾಗ ಬಿಸಿಲು ನಡೆದು ಮುಖ ತೊಳ್ಕೊಂಡು ಈಗ ಇಲ್ಲೊಂದು ನಮ್ಮ ಫ್ರೆಂಡ್ ಇದೆ ನೋಡ್ರಿ. ಬಾಳೆ ಹಿಡ್ಕೊಡೋಣ. ಕಚ್ಚಿ ಕೊಡತ್ತ ಆಯ್ ಚಿನಿ ತಗೋ. ಯಾಕೋ ಯಾರೋ ಕೊಂಡೋಯ್ತಾ ಅದೇ. ಹೈ ತಗೋರಕೋ. ಓಹೋ ಲುಕ್ಕೆಲ್ಲ ಕೊಡ್ತದೆ. ಇನ್ನೂ ಅರ್ಧ ಬೆಟ್ಟ ಇದೆ. ಅರ್ಧ ಬೆಟ್ಟ ಹತ್ತಷ್ಟರಲ್ಲಿ ಫುಲ್ ಬ್ಯಾಟ್ರಿ ಲೋ. ಎನರ್ಜಿಗೆ ಮಜ್ಜಿಗೆ ಬಿಸ್ಕೆಟ್ ಅದೇ ನಾವಾಯಿ ಸತ್ಬಿಡೋದೆ. ಅಲ್ಲಿಂದ ಬಂದು ಫುಲ್ ಕಾಲೆಲ್ಲ ನೋವು ಬಂದ್ಬಿಟ್ಟವೆ. ಈಗ ಡೌನ್ ಇದೆ. ಜೊತೆಲಿ ಯಾವ್ದಾರು ಹುಡುಗಿನ ಹಾಕೋ ಬಂದಿದ್ರೆ ಆರಾಮಾಗಿ ಕಷ್ಟ ಮಾತಾಡ್ಕೊ ಹೋಗ್ಬೋದಾಗಿತ್ತು. ಏನ್ ಮಗನ ಹಾಕೋ ಬಂದು ಏನಪ್ಪ ಮಾತಾಡ್ಕೊಂಡು ಹೋಗ್ಲಿ ಇಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ವಿಚಿತ್ರ ವ್ಲಾಗ್ಸ್. ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಇನ್ನೊಂದು ಸ್ವಲ್ಪ ದೂರ ಇದೆ ಬೆಟ್ಟ. ರೀಚ್ ಆಗ್ಬಿಡ್ತೀವಿ. ನಾನು ಕ್ವಶನ್ ಕೇಳಿದ್ದೀನಿ, ಕರೆಕ್ಟಾಗಿ ಆನ್ಸರ್ ಮಾಡುವ. ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮ್ಮ ಬ್ಯಾಗ್ ನಾನು ಎತ್ಕೊಡ್ತೀನಿ ನೋಡು. ಬೇಡ
ಹಾಂ ನೋಡ್ರಿ ಇವರಿಬ್ರು ಚೋಟಾ ಭೀಮ್ಸ್ಗಳು ಸಿಕ್ಕಿದ್ರು ನಡಿಬೇಕಾದ್ರೆ ಮುಂದೆ ಒಂದು ಕ್ವಶನ್, ನೀನೇನಾದರೂ ಈ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿದ್ರೆ ಏನು ಮಾಡ್ತಿದ್ದೆ? ಗಂಟಾಗಿ ಹುಟ್ಟಿರೋದು ಗೊತ್ತಾಗೋದೇ ನಮಗೇನೆ ಈಗ ಹಮಾರ ಬಿಲ್ಲಿ ಹಮಕ್ಕೆ ಯೋ ಒಳ್ಳೆ ವ್ಯೂ. ಕೇಳೋ ಮುಂದೆಗಡೆ ಹೋಯ್ತವ್ರ ಅದಕ್ಕೆ ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರು ಇವಾಗಂತೂ ಫುಲ್ ಎತ್ತಿ ಮುಕ್ಕಾಲು ಬೆಟ್ಟ ಬಂದಿದ್ದೀವಿ. ಇನ್ನೇನಿದ್ರು ಈ ಡೌನ್ ಇಳಿದ್ರೆ ಬೆಟ್ಟ, ಈ ಡೌನ್ ಚಕ ಅಂತ ಇಳಿದ್ಬಿಟ್ಟು ಬೆಟ್ಟಕ್ಕೆ ಹೋಗ್ಬಿಡೋದೆ. ದರ್ಶನ ಮಾಡ್ಬಿಟ್ಟು ವಾಪಸ್ ಬಸ್ ಹತ್ಬಿಡೋದೆ. ಫುಲ್ ಎತ್ತಿ ಕಾಲೆಲ್ಲ ಉರಿ ಬಂದ್ಬಿಟ್ಟವೆ. ಒಳ್ಳೆ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಅಲ್ಲಿಗೆ ರೀಚ್ ಆದರೆ ಬೆಟ್ಟಕ್ಕೆ ತಲುಪ್ತೀವಿ. ಇಲ್ಲಿ ನೋಡ್ರಿ ಬೋಂಡ ಬಜ್ಜಿ ಗಿಜ್ಜಿ ಎಲ್ಲ ಮಾಡ್ತಾವ್ರೆ. ಚಾರ್ಜಿಂಗ್ ಬೇರೆ ಕಮ್ಮಿ ಇದೆ, ಅವಾಗ ಹೋದ್ಮೇಲೆ ಟೈಮ್ ಸಿಗುತ್ತೆ ಇಲ್ಲಿ ಹೋಗೋತ್ತಿಲ್ಲ ಬ್ಲಾಗ್ ಮಾಡೋಕ್ಕೆ. ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದು ಬೆಟ್ಟದ ಹತ್ರ ಬಂದೇ ಬಿಟ್ಟು ನೋಡ್ರಿ ಮಾಲಪ್ಪ. ಇಷ್ಟು ದೂರದಿಂದ ಕಷ್ಟಪಟ್ಟು ನಡ್ಕೊಂಡು ಬಂದು ನಮ್ಮ ಮಾಲಪ್ಪನ ನೋಡಿದಾಗ ಖುಷಿ ಆಗೋಯ್ತು. ಊರೊಳಗಡೆ ಇಳಿಬೇಕು. ಊರೊಳಗಡೆಯಿಂದ ಹೋಗಿ ಬೆಟ್ಟಕ್ಕೆ ಕೊಂಡೋದ್ರೆ ಡೈರೆಕ್ಟು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು, ಮೊಬೈಲ್ ಚಾರ್ಜ್ ಆದಮೇಲೆ ಮುಖಾನ ಸ್ನಾನ ಮಾಡಿಕೊಂಡು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ದರ್ಶನ ಮುಗಿಸ್ಬಿಟ್ಟು ನಾಳೆ ಬೆಳಗ್ಗೆ ಈಸಾಗಿ ಬಸ್ ಹತ್ಬಿಡೋದೆ ಅಷ್ಟೇ. ಊರೊಳಗಡೆ ಅವಾಗಲೇ ಬಂದು ಮೊಬೈಲ್ ಚಾರ್ಜ್ ಖಾಲಿ ಆಗಿಬಿಡ್ತು ಅಂತ ಮೊಬೈಲ್ ಚಾರ್ಜ್ ಹಾಕಿಸಿ ಅದು ದೇವಸ್ಥಾನದಲ್ಲಿ ಚಾರ್ಜ್ ಹಾಕಿ ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇವಾಗ ಪ್ಲ್ಯಾನ್ ಇರೋದು ಹೋಗಿ ಮೊಬೈಲ್ ಕೈಕಾಲು ತೊಳ್ದು ಇಲ್ಲ ಸ್ನಾನ ಮಾಡಿ ಬ್ರಷ್ ಮಾಡಿಕೊಂಡು ಬೆಟ್ಟು ನಿಂತ್ಕೋಬೇಕು. ಸೇರ್ಬಿಟ್ಟು ಇವಾಗ ಎಂಟ್ರಿ ಆಗ್ತಾ ಇದೀವಿ. ಇನ್ನೇನೋ ಮಾದಪ್ಪ ಇದಕ್ಕೆ ಸೇರ್ಬೇಕು. ಜನ ಫುಲ್ ಕ್ರೌಡ್ ಅವ್ರೆ. ಬರೀ ಕಾಲೆಲ್ಲ ನಡ್ಕೊಂಡ್ಬಿಟ್ಟು ಅಲ್ಲಿಂದ ಈಗಿಲ್ಲ ಇದು. ಈಗ ಜೀವ ಬಂದಂಗೆ ಇದೆ. ಇವಾಗ ತಣ್ಣಗಿರೋದಕ್ಕೆ ಸ್ವಲ್ಪ ಫುಲ್ ಆಗ್ಬಿಡೋದೆ ಕಾಲು. ಇವಾಗ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು. ಜನ ಸೇರವ್ರೆ. ಜನ ಜಂಬುಡಿ ಜನ ನೋಡ್ಬಿಟ್ಟು ಏನಂದೆ ನೀನು? ಇವ್ನ್ಯಾವನ ಸೆಡೆ ನನ್ ಮಗ. ಇವಾಗ ನಮ್ಮ ಹುಡುಗ ಸ್ನಾನ ಮಾಡಬೇಕು ಅಂತ ಅಂತರ್ಗಂಗೆಗೆ ಬಂದವನೇ. ನಮ್ಮ ಮಗ ಬೆಳಗ್ಗೆ ತಾನೇ ಮಾಡವನೆ, ಇನ್ನೊಂದ್ಸಲ ಮಾಡ್ಬೇಕಂತೆ. ಮಾಡೋ ಕಾಯೋಗ ಬಿದ್ದಿ ಇದೇ ಅಂತರ್ಗಂಗೆ. ಇವಾಗ ಇಲ್ಲಿ ಮುಳ್ಳಿಗೆ ದೊಂಡಾರಂತೆ ಸ್ನಾನ ಆಗೋಯ್ತದಂತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದಕ್ಕೆ ಬಂದ್ಬಿಟ್ಟು ಕಂಡ್ರು. ಚಲ್ ಟೈಮ್ ಇಲ್ಲ. ಸ್ನಾನ ಮಾಡೋದ್ರೆ ಮುಳುಗಕ್ಕೆ ಹೇಳ್ತಾವನೆ ಅಲ್ಲಿ. ತೊಳಿತಾ ಇರು ಆಗೋಯ್ತೇನಾ? ಇಷ್ಟೇ ಮುಗಿದೋಯ್ ಸ್ನಾನ ಫಿನಿಶ್.
ಗೈಸ್ ಸ್ನಾನ ಮಾಡಿ 1/4 ಗಂಟೆ ಆಯ್ತು, ಇನ್ನೂ ಒಳ್ಳೆ ಹುಡುಗಿ ರೆಡಿ ಆದಂಗೆ ಆಯ್ತಾ ಅವನೇ. ಏಯ್ ಆಯ್ತನಾ ನನ್ನ ಮಗ ಹುಡುಗಿ ಸೂಸ್ಕೊಂಡು ನಾನಿನ್ನ ಮುಖ ತೊಳಿಲಿಲ್ಲ, ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಬೇಕು, ಟೈಮ್ ಇಲ್ಲ. ನನ್ನ ಮಗ ನೋಡಿದ್ರೆ ಇನ್ನೂ ಬತ್ತನೇ ಇಲ್ಲ. ಹಿಂಗೆ ರೆಡಿ ಆದಂಗೆ ರೆಡಿ ಆಗ್ಬಿಟ್ಟು ಇವಾಗ ಬಂದು ರೆಡಿ ಆದ ಇನ್ನೂ ರೆಡಿ ಆಗಬೇಕು. ಓ ಕ್ರೀಮ್ಗೆ ಮಚ್ಚು ತನಿ ರೆಡಿ ಆಗ್ಬಿಟ್ಟು ದೇವ್ರ ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಈ ನನ್ನ ಮಗ ನೋಡ್ರಿ ಜೊತೆಲೇ ಇರಲ್ಲ, ಅದು ಎಲ್ಲೆಲ್ಲಿ ಉಸ್ತಿ ಮ್ಯಾರಥಾನಲ್ಲಿ ಓಡ್ದಂಗೆ ಓಡ್ತಾ ಇರ್ತಾನೆ. ಏನು ಅವಾರ್ಡ್ಗೆ ಕೊಟ್ಟಾರೇನೋ ನಿನಗೆ? ಜೊತೆಲೇ ಇರಲ್ಲ, ಹೋಯ್ತಾ ಇರ್ತಾನೆ ಮುಂದೆ ಮುಂದೆ ಮುಂದೆ. ನಮ್ಮ ಹತ್ರ ಸರಿಯಾಗವ್ರೆ ಈ ದೇವರಲ್ಲಿ ದರ್ಶನ ಮಾಡೋದು ಇಷ್ಟಪ್ಪ ಅಂತ ಗೊತ್ತಿಲ್ಲ. ದರ್ಶನ ಮಾಡಿ ನೋಡ್ಬೇಕು. ಜನ ಮಾತ್ರ ಸಾಗಲ್ಲ, ಈಗ ಸ್ವಲ್ಪ ಕಮ್ಮಿ ಒಳಗಡೆ ಹೋಗಿ ತೋರಿಸ್ತೀವಿ. 8 ಜನ, ಕ್ರೌಡ್ ಮಾತ್ರ ಹೆವಿ ಇದೆ. ಏನೋ ಮಾಡ್ತಾವ್ರೆ, ಏನು ಅಂತ ಗೊತ್ತಿಲ್ಲ. ಇವ್ರ ದರ್ಶನಕ್ಕೆ ಹೋಗ್ಬೇಕು. ಕರೆಕ್ಟಾಗಿ ತಾಳಬೆಟ್ಟ ಬಿಟ್ಟು 1 ಗಂಟೆ, ಇದಕ್ಕೆ ಬಂದದ್ದು ಎಷ್ಟು 4 ಗಂಟೆ ಆಗಿದೆ. 4 ಗಂಟೆಯಿಂದ 5 ಗಂಟೆ ಮೊಬೈಲ್ ಚಾರ್ಜ್ ಇಲ್ಲ ಅಂತ ಚಾರ್ಜ್ ಮಾಡಿಕೊಂಡು ಎಲ್ಲ ಟೈಮ್ ವೇಸ್ಟ್ ಆಯಿತು. ಎಷ್ಟು ಟೈಮ್ ಆಗ್ತದೆ, ಎಷ್ಟು ವರ್ಷಕ್ಕೆ 1-2 ಅವರ್ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಇಲ್ಲಿ ಹೋಗಿ ನೋಡಬೇಕು. ಊಟ ಮಾಡಿಕೊಂಡು ಈಗ ಪಾದಯಾತ್ರೆ ಮಾಡೋರಿಗೆಲ್ಲ ಇಲ್ಲಿಂದ ಎಂಟ್ರಿ. ಮಾಮೂಲಿ ಬಸ್ಸಲ್ಲಿ ಬಂದವರಿಗೆಲ್ಲ ಅಲ್ಲಿಂದ ಇಲ್ಲಿಂದ ಹೋದ್ರೆ ದರ್ಶನ ಬೇಗ ಆಗುತ್ತೆ ಅಂತಾರೆ, ಅದಕ್ಕೆ ಹೋಗ್ತಾ ಇದೀವಿ. ಏನಂತೂ ಕ್ಯೂ ಇವಾಗ ಶಾರ್ಟ್ ಕಟ್ ಇಲ್ಲಿಂದ ಬಗ್ಗೆ ಇಲ್ಲಿ ಹೋಗೋದು, ಡೈರೆಕ್ಟ್ ಇಲ್ಲಿ ಹೋಗೋದು. ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ, ಜನ ಮಾತ್ರ ಹೆವಿ ಅವ್ರೆ. ಸಿಗಿಸ್ಕೊಂಡು ಇವನು ರೆಡಿಯಾಗಿ ಬರೋಕ್ಕೆ 7 ನೋಡ್ರಿ ಹಂಗೆ ರಾಜ್ಕುಮಾರ್ ಇದ್ದಾಗ ನೋಡ್ರಿ ಸ್ವಲ್ಪ ವೈಟ್ ಪಂಚೆ ಹಾಕೊಂಡು ಆಯ್ತು. ಎಲ್ಲ ಬಾಗಿಲು ಹೊಡ್ಕೊಂಡು ಬಂದ್ಬಿಟ್ಟು ನೋಡ್ರಿ ಹೆಂಗ್ ನೋಡ್ತಾ ಚಕ 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 ಅಂತ ಹೊಡ್ತಾವನೆ. ಚಿಕನ್ ಇರ್ರಿ ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಮೂಕಾಡ್ಕೊಂಡು ಡೋರ್ ಹತ್ರ ಬಂದ್ವಿ. ಏಳು ಗಂಟೆಲಿ ದರ್ಶನ ಮಾಡಕ್ಕೆ ಅಂತ ಕ್ಯೂ ನಿಂತ್ಕೊಂಡವ್ರು ಇವಾಗ 11 ಕಾಲಕ್ಕೆ ದರ್ಶನ ಆಗದೆ. ಎಷ್ಟು ಜನ ಅಂತ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಅಂದ್ರೆ ಅಷ್ಟು ಜನ, ಫುಲ್ಲು ಕ್ರೌಡ್ ಇತ್ತು. ಅರ್ಥ ಮಾಡ್ಕೊಳ್ಳೋರು ಎಲ್ಲ ಕ್ಯೂ ತಳ್ಳಿ ಸಾಗಾಗಿ 11 ಕಾಲಕ್ಕೆ ದರ್ಶನ ಮುಗಿಸ್ಕೊಂಡು ಇವಾಗ ಊಟ ಮಾಡಕ್ಕೆ ಅಂತ ಆಚೆ ಹೋಗ್ತಾ ಇದೀವಿ. ಎಲ್ಲರೂ ಮಲಗ್ಬಿಟ್ಟವ್ರೆ. ನೆಕ್ಸ್ಟು ಊಟ ಮುಗಿಸಿ ನಾವು ಪಾಚ್ಕೊಳ್ಳೋದೆ. ಇವಾಗ ಊಟ ಮಾಡೋಕ್ಕೆ ಅಂತ ಊಟದ ಕೌಂಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ. ಏನಷ್ಟು ಕ್ಯೂ ಏನಿಲ್ಲ, ಆವಾಗಲೇ ಬಂದಿದ್ದರೆ ಫುಲ್ಲು ಕ್ಯೂ ಇತ್ತು. ಇವಾಗ ಕ್ಯೂ ಏನಿಲ್ಲ. ನಾಳೆ ಲಡ್ಡು ತಗೋಬೇಕಾಗಿತ್ತು, ನಾಳೆ ಫುಲ್ ಕ್ರೌಡ್ ಇರ್ತಾರೆ ಅಂತ ಫುಲ್ ಮತ್ತೆ ಕ್ಯೂ ನಿಂತ್ಕೊಂಡು ಯಾವೊಂದು ತಗೊಳ್ಳೋಣ ಅಂದ್ಬಿಟ್ಟು ಇವಾಗಲೇ ತಗೊಬಂದ್ಬಿಟ್ಟು ನೋಡ್ರಿ ನಮ್ಮ ಮುಚ್ಚಿ ಎತ್ಕೊಯ್ತವನೇ. ಅವನಂತೂ ಊಟ ಅಂತ ತಡ ಓಡ್ತಾ ಇದ್ದವನೇ. 1 ಗಂಟೆಗೆ ತಿಂದು ಫುಲ್ಲೆಲ್ಲ ನಿಂತ್ಕೊಂಡು ಓಡಾಡಿ
ಫುಲ್ ಹೊಟ್ಟೆ ಬಿಡೋದೆ. ಇವಾಗ ನೋಡ್ರಿ ಎಲ್ಲರೂ ತಿಂತಾವ್ರೆ. ಆ ಥರ ಕೌಂಟ್ರಲ್ಲಿ ಹಾಕ್ಸ್ಕೊಂಡು ಇಲ್ಲಿದೆ ನೋಡಿ ಕೌಂಟ್ರು. ಆ ಕೌಂಟ್ರಲ್ಲಿ ಹಾಕ್ಸ್ಕೊಂಡು ಹೋಗಿ ಊಟ ಮಾಡಬೇಕು ಇವಾಗ ಅಷ್ಟೇ.